ಆಫ್ರಿಕಾದ ಅತಿದೊಡ್ಡ ಆರ್ಥಿಕತೆ, ಹಾಲಿವುಡ್ ಬಾಲಿವುಡ್ ನಂತರ ಅತಿದೊಡ್ಡ ಸಿನಿ ಇಂಡಸ್ಟ್ರಿ, ಅತಿ ಹೆಚ್ಚು ಜನನ ದರ ಇರೋ ದೇಶ. ಸ್ನೇಹಿತರೆ, ನಾವು ಹೇಳ್ತಿರೋದು ಆಫ್ರಿಕನ್ ರಾಷ್ಟ್ರವಾಗಿರೋ ನೈಜೀರಿಯಾ ಬಗ್ಗೆ. PM ನರೇಂದ್ರ ಮೋದಿ ನೈಜೀರಿಯಾಗೆ ಭೇಟಿ ಕೊಟ್ಟರು. ಇದು ಆಫ್ರಿಕಾದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಷ್ಟ್ರ ಮಾತ್ರ ಅಲ್ಲ. ಒಂದು ಅಂದಾಜಿನ ಪ್ರಕಾರ ನೈಜೀರಿಯಾ ಜನಸಂಖ್ಯೆ ಮುಂದಿನ ವರ್ಷಗಳಲ್ಲಿ 80 ಕೋಟಿಗೆ ತಲುಪುವ ನಿರೀಕ್ಷೆ ಇದೆ. ಅಷ್ಟೊಂದು ಬರ್ತ್ ರೇಟ್ ಆ ದೇಶದಲ್ಲಿದೆ. ಹಾಗಿದ್ರೆ PM ಮೋದಿ ನೈಜೀರಿಯಾಗೆ ಹೋಗಿರೋದು ಯಾಕೆ? ಭಾರತದೊಂದಿಗೆ ಈ ರಾಷ್ಟ್ರದ ಸಂಬಂಧ ಹೇಗಿದೆ? ಆಫ್ರಿಕಾದ ಅತಿದೊಡ್ಡ ಎಕಾನಮಿ ಆಗಿರೋ ನೈಜೀರಿಯಾ ಭಾರತಕ್ಕೆ ಇಂಪಾರ್ಟೆಂಟ್ ಯಾಕೆ? ಈ ದೇಶದ ಆರ್ಥಿಕತೆಯ ಮೂಲ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇಲ್ಲಿದೆ ನೋಡಿ ನೈಜೀರಿಯಾ ಅಥವಾ ಫೆಡರಲ್ ರಿಪಬ್ಲಿಕ್ ಆಫ್ ನೈಜೀರಿಯಾ. ಪಶ್ಚಿಮ ಆಫ್ರಿಕಾದಲ್ಲಿದೆ. 3 ಕಡೆ ಭೂಮಿ ಇದೆ. ಬೆನಿನ್, ನೈಜರ್, ಚಾಡ್ ಮತ್ತು ಕ್ಯಾಮರೂನ್ ರಾಷ್ಟ್ರಗಳು ಸುತ್ತುವರೆದಿವೆ. ದಕ್ಷಿಣದಲ್ಲಿ ಗಿನಿಯಾ ಕೊಲ್ಲಿ ಮೂಲಕ ಅಟ್ಲಾಂಟಿಕ್ ಸಾಗರದ ಕರಾವಳಿ ಹೊಂದಿದೆ. ಗಾತ್ರದಲ್ಲಿ 9.23 ಲಕ್ಷ ಚದರ ಕಿಲೋಮೀಟರ್ ಇದೆ. ಅಂದರೆ ಮಹಾರಾಷ್ಟ್ರ ರಾಜ್ಯಕ್ಕಿಂತ ಸುಮಾರು 3 ಪಟ್ಟು ದೊಡ್ಡದು. ಆಫ್ರಿಕಾದಲ್ಲಿ 14ನೇ ದೊಡ್ಡ ರಾಷ್ಟ್ರ. ಆದರೆ ಜನಸಂಖ್ಯೆಯಲ್ಲಿ ಆಫ್ರಿಕಾದ ಅತಿ ದೊಡ್ಡ ರಾಷ್ಟ್ರ ನೈಜೀರಿಯಾ. ಜನಸಂಖ್ಯೆ 23 ಕೋಟಿ ಇದೆ. ಅದರಲ್ಲಿನ ಜನನ ದರ ಪ್ರತಿ ಮಹಿಳೆಗೆ 5.14ರಷ್ಟು. ಅಂದರೆ ಪ್ರತಿ 100 ಮಹಿಳೆಯರಿಗೆ 541 ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸದ್ಯ ಜಗತ್ತಿನ 6ನೇ ಅತಿ ದೊಡ್ಡ ಪಾಪ್ಯುಲೇಷನ್ ಇರೋ ನೈಜೀರಿಯಾ 2100ರ ಹೊತ್ತಿಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಾರವೇ ಪಾಕಿಸ್ತಾನ, ಇಂಡೋನೇಷ್ಯಾ, ಅಮೆರಿಕ ಅಲ್ಲದೆ ಚೀನಾನು ಬೀಟ್ ಮಾಡಿ 2ನೇ ಸ್ಥಾನಕ್ಕೆ ಪಾಪ್ಯುಲೇಷನ್ನಲ್ಲಿ ನೈಜೀರಿಯಾ ಬರುತ್ತೆ. 2100ರ ಹೊತ್ತಿಗೆ ಆಲ್ಮೋಸ್ಟ್ 80 ಕೋಟಿ ಜನಸಂಖ್ಯೆಯನ್ನು ನೈಜೀರಿಯಾ ಹೊಂದುತ್ತೆ. ಅದರಲ್ಲೂ ಸದ್ಯ ನೈಜೀರಿಯಾದಲ್ಲಿ 53.5% ಮುಸ್ಲಿಮರಿದ್ದಾರೆ. ಮುಸ್ಲಿಂ ಮೆಜಾರಿಟಿ ಕಂಟ್ರಿ. ದೊಡ್ಡ ಮೆಜಾರಿಟಿ ಅಲ್ಲ, ಬಟ್ ಸ್ಲೈಟ್ ಮೆಜಾರಿಟಿ. 2100ರ ಹೊತ್ತಿಗೆ ಆಲ್ಮೋಸ್ಟ್ ಈ ನೈಜೀರಿಯಾ ಜಗತ್ತಿನ ಅತಿದೊಡ್ಡ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರ ಆಗೋ ನಿರೀಕ್ಷೆ ಇದೆ. ಉಳಿದಂತೆ ಇಲ್ಲಿ 45.9% ಕ್ರಿಶ್ಚಿಯನ್ ಜನಸಂಖ್ಯೆ ಇದೆ. ಇಲ್ಲಿನ ಜನ ಬಹಳ ಧಾರ್ಮಿಕ ಸ್ವಭಾವದವರು ಕೂಡ. ಇದು ನೈಜೀರಿಯಾ ರಾಜಧಾನಿ ಅಬೂಜಾ ಅಂದರೆ ಲಾಗೋಸ್ ನಗರ. ಆದರೆ ಲಾಗೋಸ್ ಅತಿದೊಡ್ಡ ನಗರ. ಇದು ಕೇವಲ ಅಲ್ಲಿನ ಆರ್ಥಿಕ ರಾಜಧಾನಿ ಅಷ್ಟೇ ಅಲ್ಲ, ಜಗತ್ತಿನ ಅತಿದೊಡ್ಡ ಮೆಟ್ರೋಪಾಲಿಟನ್ ಪ್ರದೇಶಗಳಲ್ಲೂ ಕೂಡ ಒಂದು ಅಂತ ಲಾಗೋಸನ್ನು ಕನ್ಸಿಡರ್ ಮಾಡಲಾಗುತ್ತೆ. ಲಾಗೋಸ್ ದೊಡ್ಡ ಪ್ರಮಾಣದ ಕೈಗಾರೀಕರಣ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಟೆಕ್ನಾಲಜಿ, ಕಲೆ, ಫ್ಯಾಷನ್ ಹಾಗೂ ಟೂರಿಸಂ ಹಬ್ ಆಗಿ ಬೆಳೆದಿದೆ. ಟೈಮ್ ಔಟ್ ಮ್ಯಾಗಝೀನ್ ಪ್ರಕಾರ ಸದ್ಯ ಲಾಗೋಸ್ ನಗರ ಇಡೀ ಜಗತ್ತಲ್ಲಿ ಭೇಟಿ ಕೊಡೋಕೆ ಯೋಗ್ಯವಾದ 19ನೇ ನಗರ. 19ನೇ ಶತಮಾನದಲ್ಲಿ ನೈಜೀರಿಯಾವನ್ನು ಬ್ರಿಟಿಷರು ವಸಾಹತು ಮಾಡಿಕೊಂಡಿದ್ರು. 1960ರಲ್ಲಿ ಇವರಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು. ನಂತರ 1970ರ ತನಕ ಅಲ್ಲಿನ ಜನನೇ ಹೊಡೆದಾಡ್ಕೊಂಡು ಸಾಯ್ತಾ ಇದ್ರು. ನಾಗರಿಕ ಯುದ್ಧಗಳು. 99ರವರೆಗೆ ಮಿಲಿಟರಿ ಆಡಳಿತಗಳು ಕೂಡ ಹಲವಾರು ಸಲ ಬಂದವು. ಕೊನೆಗೆ 1999ರಲ್ಲಿ ಜನರಿಂದ ಆಯ್ಕೆಯಾದ ಪ್ರಜಾಪ್ರಭುತ್ವ ಸರ್ಕಾರ ಬಂತು. ನೈಜೀರಿಯಾ 6ನೇ ಅತಿದೊಡ್ಡ ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲಿ. ಇವಾಗ ಅತಿದೊಡ್ಡ ಸಿನಿಮಾ ಇಂಡಸ್ಟ್ರಿ. ಎಸ್, ಹಾಲಿವುಡ್ ಬಾಲಿವುಡ್ ನಂತರ ಯಾವ ಸಿನಿಮಾ ಇಂಡಸ್ಟ್ರಿ ನೆನಪಾಗುತ್ತೆ ನಿಮಗೆ? ನಮ್ಮೆಲ್ಲರಿಗೂ ಸ್ಯಾಂಡಲ್ವುಡ್ ಸೇರಿದಂತೆ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿ ನೆನಪಾಗ್ಬೋದು. ಇನ್ನು ಕೆಲವರಿಗೆ ಜಾಪನೀಸ್, ಕೊರಿಯನ್ ಇಂಡಸ್ಟ್ರೀಸ್ ಕೂಡ ನೆನಪಾಗ್ಬೋದು. ಆದರೆ ಹಾಲಿವುಡ್ ಬಾಲಿವುಡ್ ನಂತರ ಅತಿದೊಡ್ಡ ಸಿನಿಮಾ ಇಂಡಸ್ಟ್ರಿ ಜಗತ್ತಲ್ಲಿ ನೈಜೀರಿಯಾದ ನಾಲಿವುಡ್. ಒಂದು ಲೆಕ್ಕದಲ್ಲಿ ಬಾಲಿವುಡ್ಗಿಂತಲೂ ದೊಡ್ಡದು. ಪ್ರತಿ ವಾರ ಸುಮಾರು 200 ನೈಜೀರಿಯನ್ ಸಿನಿಮಾಗಳು ರಿಲೀಸ್ ಆಗ್ತವೆ. ಒಂದು ಟೈಮ್ನಲ್ಲಿ ವರ್ಷಕ್ಕೆ 10,000ಕ್ಕೂ ಅಧಿಕ ಸಿನಿಮಾಗಳು ರಿಲೀಸ್ ಆಗೋದುಂಟು. ಆಫ್ರೋಬೀಟ್ಸ್ ಅಂದರೆ ಪಶ್ಚಿಮ ಆಫ್ರಿಕಾದ ಪಾಪ್ಯುಲರ್ ಮ್ಯೂಸಿಕ್ ಸೃಷ್ಟಿಯಾಗಿರುವುದು ಇದೇ ನೈಜೀರಿಯಾದಲ್ಲಿ. ಅಷ್ಟೇ ಅಲ್ಲ, ನೈಜೀರಿಯಾದಲ್ಲಿ 250ಕ್ಕೂ ಅಧಿಕ ಜನಾಂಗೀಯ ಗುಂಪುಗಳಿವೆ. ಇವರೆಲ್ಲ 500ಕ್ಕೂ ಅಧಿಕ ಭಾಷೆಗಳನ್ನು ಮಾತನಾಡ್ತಾರೆ. ಭಾರತ ಥರನೇ ತುಂಬ ಡೈವರ್ಸ್ ಕಂಟ್ರಿ. ಇಂಗ್ಲಿಷ್ ಅಧಿಕೃತ ಭಾಷೆ. ಆದರೆ ನಗರಗಳನ್ನು ಬಿಟ್ಟು ಹೊರಗೆ ಹೋದರೆ ಹೌಸಾ, ಯೋರುಬಾ, ಇಗ್ಬೂ ಈ ರೀತಿ ಆಫ್ರಿಕನ್ ಬುಡಕಟ್ಟು ಭಾಷೆಗಳನ್ನು ಕೂಡ ಮಾತನಾಡ್ತಾರೆ. ಬೇಕಾದಷ್ಟು ಹಬ್ಬಗಳನ್ನು ಆಚರಿಸ್ತಾರೆ. ಹೌಸಾ ಫಾಲನಿ ಅನ್ನೋದು ಇಲ್ಲಿನ ಅತಿ ದೊಡ್ಡ ಜನಾಂಗೀಯ ಗುಂಪು. ಸುಮಾರು 29% ಈ ಜನಾಂಗದವರು ಸಿಗ್ತಾರೆ. ಉಳಿದಂತೆ ನೈಜೀರಿಯಾದಲ್ಲಿ ಬಹಳ ವಿಭಿನ್ನವಾದ ಸ್ಟೈಲಿಂಗ್ ಇದೆ. ಫ್ಯಾಷನ್ ಮತ್ತು ಗಾರ್ಮೆಂಟ್ ಇಂಡಸ್ಟ್ರಿಗಳು ಕೂಡ ಚೆನ್ನಾಗಿ ಬೆಳ್ಕೊಂಡಿವೆ. ಇಲ್ಲಿನ ಜನ ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಇಷ್ಟಪಡೋದಿಲ್ಲ. ಅದನ್ನು ಅಗ್ರೆಸಿವ್ ಬಿಹೇವಿಯರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅಂಥವ್ರು ಕನ್ಸಿಡರ್ ಮಾಡ್ತಾರೆ. ದೊಡ್ಡ ಫುಟ್ಬಾಲ್ ಕಲ್ಚರ್ ಇದೆ. ಫಿಫಾ ಅಂಡರ್-17 ವರ್ಲ್ಡ್ ಕಪ್ಪನ್ನು ಕೂಡ ಗೆದ್ದಿರೋ ರಾಷ್ಟ್ರ ಇದು. 1996ರ ಒಲಿಂಪಿಕ್ಸ್ ಚಿನ್ನ ಗೆದ್ದಿದೆ. 5 ಬಾರಿ ಫುಟ್ಬಾಲ್ ವರ್ಲ್ಡ್ ಕಪ್ನಲ್ಲಿ ಪಾಲ್ಗೊಂಡಿದೆ. ಸೂಪರ್ ಈಗಲ್ಸ್ ಅನ್ನೋದು ನೈಜೀರಿಯಾ ಫುಟ್ಬಾಲ್ ತಂಡದ ಹೆಸರು. ಅತಿ ಹೆಚ್ಚು ತೈಲ ನಿಕ್ಷೇಪ. ನೈಜೀರಿಯಾ ಆಫ್ರಿಕಾದ ಅತಿದೊಡ್ಡ ಎಕಾನಮಿಯಾಗಿ ಬೆಳೆದು ನಿಂತಿರೋದಕ್ಕೆ ಕಾರಣ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಅದರಲ್ಲೂ ತೈಲ ನಿಕ್ಷೇಪ. ಆಫ್ರಿಕಾದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲದ ನಿಕ್ಷೇಪ ನೈಜೀರಿಯಾದಲ್ಲಿದೆ.
ಅಲ್ಲೇ ಆಫ್ರಿಕಾದ ಅತಿದೊಡ್ಡ ತೈಲ ಉತ್ಪಾದಕ ದೇಶ ಕೂಡ ನೈಜೀರಿಯಾ. ಸದ್ಯ ಇಲ್ಲಿ 37 ಬಿಲಿಯನ್ ಬ್ಯಾರೆಲ್ನಷ್ಟು ತೈಲ ನಿಕ್ಷೇಪ ಇದೆ. ಈ ಪೈಕಿ ಪ್ರತಿದಿನ 15 ಲಕ್ಷ ಬ್ಯಾರೆಲ್ ತೈಲ ಹೊರತೆಗೆಯಲಾಗ್ತಾ ಇದೆ. ಅಲ್ಲಿನ ನಾಮಿನಲ್ GDP ಆಲ್ಮೋಸ್ಟ್ $200 ಬಿಲಿಯನ್ ನಷ್ಟಿದೆ. ಏನು, ನೈಜೀರಿಯಾ ದಕ್ಷಿಣ ಭಾಗದಲ್ಲಿ ಹೆಚ್ಚು ಡೆವಲಪ್ ಆಗಿದ್ರೆ ಉತ್ತರಕ್ಕೆ ಹೋಗ್ತಾ ಹೋಗ್ತಾ ಬಡ ರಾಷ್ಟ್ರ ಆಗ್ತಾ ಹೋಗುತ್ತೆ. ಯಾಕಂದರೆ ದಕ್ಷಿಣ ಭಾಗ ಫಲವತ್ತಾಗಿದೆ, ಹೆಚ್ಚು ಮಳೆಯಾಗುತ್ತೆ. ಆಫ್ರಿಕಾ 3ನೇ ಅತಿದೊಡ್ಡ ನದಿಯಾಗಿರೋ ನೈಜರ್ ನದಿ ಇದೇ ಭಾಗದಲ್ಲಿ ಹರಿಯುತ್ತೆ. ಈ ದೇಶದ ಅತಿದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಯಾರು? ನಾವೇ, ಭಾರತ. ಬನ್ನಿ, ಭಾರತ ಮತ್ತು ನೈಜೀರಿಯಾಗಳ ವ್ಯಾಪಾರಿ ಸಂಬಂಧವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಭಾರತ ನೈಜೀರಿಯಾದ ಅತಿದೊಡ್ಡ ಎಕ್ಸ್ಪೋರ್ಟ್ ಪಾರ್ಟ್ನರ್. ಆ ದೇಶ ಎಕ್ಸ್ಪೋರ್ಟ್ ಮಾಡೋ 12.6% ಸರಕನ್ನು ಭಾರತವೇ ಖರೀದಿ ಮಾಡುತ್ತೆ. ಅತಿ ಹೆಚ್ಚು ತೈಲ ತರಿಸ್ಕೊಂತೀವಿ. 2020ರಲ್ಲಿ $7.35 ಬಿಲಿಯನ್, ಅಂದರೆ ಸುಮಾರು 61,000 ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ನಾವು ತಗೊಂಡಿದ್ದೀವಿ ಅವ್ರ ಹತ್ರ. ಅದಾದಮೇಲೆ ಪೆಟ್ರೋಲಿಯಂ, ಗ್ಯಾಸ್, ನೈಟ್ರೋಜನಸ್ ಗೊಬ್ಬರ ಎಕ್ಸ್ಪೋರ್ಟ್ ಮಾಡುತ್ತೆ. ಉಳಿದಂತೆ ಹಣ್ಣುಗಳು, ನಟ್ಸ್, ಕಾಫಿ, ಟೀ, ಕೊಕೋ ಬೀಜಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ. ಇನ್ನು ಆಫ್ರಿಕಾದಲ್ಲಿ ಭಾರತದ ಅತಿದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಯಾರು? ಇದೇ ನೈಜೀರಿಯಾ. ಭಾರತ ನೈಜೀರಿಯಾಗೆ ಪೆಟ್ರೋಲಿಯಂ ಉತ್ಪನ್ನಗಳು, ವಾಹನಗಳು, ಮೆಡಿಸಿನ್, ಕೃಷಿ ಉತ್ಪನ್ನಗಳು, ಟೆಕ್ಸ್ಟೈಲ್ಸ್, ಇಂಜಿನಿಯರಿಂಗ್ ಗೂಡ್ಸ್, ಆಭರಣ ಮುಂತಾದ ಸರಕುಗಳನ್ನು ಅಲ್ಲಿ ಕಳಿಸ್ಕೊಡುತ್ತೆ. ಒಟ್ಟಾರೆ 2 ದೇಶಗಳ ವ್ಯಾಪಾರದ ಮೌಲ್ಯ ಸುಮಾರು $15 ಬಿಲಿಯನ್, ಅಂದರೆ ಸುಮಾರು 1.24 ಲಕ್ಷ ಕೋಟಿ ರೂಪಾಯಿನಷ್ಟಿದೆ. ಅಷ್ಟೇ ಅಲ್ಲ, ನೈಜೀರಿಯಾದಲ್ಲಿ 200ಕ್ಕೂ ಅಧಿಕ ಭಾರತೀಯ ಕಂಪನಿಗಳು ಆಪರೇಟ್ ಮಾಡ್ತಿವೆ. ಮೋರ್ ದೆನ್ 200. ಈ ಕಂಪನೀಸ್ $27 ಬಿಲಿಯನ್, ಅಂದರೆ 2.24 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಹೂಡಿಕೆ ಮಾಡಿವೆ. ಅಂದರೆ ಉಭಯ ದೇಶಗಳ ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರಕ್ಕಿಂತ ಹೆಚ್ಚು ಹಣವನ್ನು ಭಾರತೀಯ ಕಂಪನಿಗಳು ಹೂಡಿಕೆ ಮಾಡಿವೆ. ಸೊ ನೈಜೀರಿಯನ್ ಸರ್ಕಾರದ ನಂತರ ಅಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿರುವುದು ಭಾರತದ ಕಂಪನಿಗಳು. ನೈಜೀರಿಯಾಗೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ಅಲ್ಲಿ ಭಾರತದ ರಾಯಭಾರ ಕಚೇರಿ ಇತ್ತು. ಹಾಗಾಗಿ ಉಭಯ ದೇಶಗಳ ರಾಜಕೀಯ ಸಂಬಂಧ ಗಟ್ಟಿಯಾಗೇ ಇದೆ. ಕಳೆದ ವರ್ಷ ದಿಲ್ಲಿಯಲ್ಲಿ ನಡೆದಂಥ G20 ಸಮಿಟ್ನಲ್ಲಿ ನೈಜೀರಿಯಾ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಬಂದಿದ್ರು. ಈಗ PM ಮೋದಿ ನೈಜೀರಿಯಾಗೆ ಹೋಗಿ ಅಧ್ಯಕ್ಷ ಟಿನುಬು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ. ಸಂಸ್ಕೃತಿ, ಜಿಯೋಲಾಜಿಕಲ್ ಸರ್ವೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಕಸ್ಟಮ್ಸ್ ಮತ್ತು ಮೆಡಿಸಿನ್ ಮುಂತಾದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಲ್ಲಿ ಹೆಜ್ಜೆಗಳನ್ನು ಇಡಲಾಗಿದೆ. ನೈಜೀರಿಯಾದಲ್ಲಿ 60,000ಕ್ಕೂ ಅಧಿಕ ಭಾರತೀಯರಿದ್ದಾರೆ. ಅಲ್ಲಿನ ಸಂಸ್ಕೃತಿ, ಆರ್ಥಿಕತೆಗೆ ಭಾರತೀಯರು ದೊಡ್ಡ ಕೊಡುಗೆಯನ್ನು ಕೊಡ್ತಿದ್ದಾರೆ. ಭಾರತ ನೈಜೀರಿಯಾ ಅಭಿವೃದ್ಧಿಗೂ ಹೆಲ್ಪ್ ಮಾಡ್ತಾ ಇದೆ. ಸುಮಾರು $400 ಮಿಲಿಯನ್ ಸಾಲವನ್ನು ಭಾರತ ಕೊಟ್ಟಿದೆ. ನೈಜೀರಿಯನ್ ವಿದ್ಯಾರ್ಥಿಗಳಿಗೆ ಭಾರತ ಶಿಕ್ಷಣಕ್ಕೆ ಫೇವರೆಟ್ ಡೆಸ್ಟಿನೇಷನ್. ಸಾವಿರಾರು ವಿದ್ಯಾರ್ಥಿಗಳು ಭಾರತಕ್ಕೆ ಬಂದು ಓದ್ತಾ ಇದ್ದಾರೆ. ಇಂಡಿಯನ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಪ್ರೋಗ್ರಾಮ್ ಮೂಲಕ ಭಾರತ ಪ್ರತಿ ವರ್ಷ 500ಕ್ಕೂ ಅಧಿಕ ನೈಜೀರಿಯನ್ ಎಕ್ಸ್ಪರ್ಟ್ಗಳಿಗೆ ಸ್ಕಾಲರ್ಶಿಪ್ ಪ್ಲಸ್ ಟ್ರೈನಿಂಗ್ ಕೊಡ್ತಾ ಇದೆ. ಈ ಪೈಕಿ 250 ಸಿವಿಲಿಯನ್ ಎಕ್ಸ್ಪರ್ಟ್ಗಳು, 250 ಡಿಫೆನ್ಸ್ ಎಕ್ಸ್ಪರ್ಟ್ಗಳು. ಇದರಿಂದ ಆ ದೇಶದಲ್ಲಿ ದೊಡ್ಡ ಸಂಖ್ಯೆಯ ಪ್ರೊಫೆಷನಲ್ಗಳು ತಯಾರಾಗಿ ಆ ದೇಶಕ್ಕೆ ಕೊಡುಗೆ ಕೊಡೋಕೆ, ಆ ದೇಶವನ್ನು ಗಟ್ಟಿಯಾಗಿ ನಿಲ್ಲಿಸೋಕೆ ಭಾರತವು ಹೆಲ್ಪ್ ಮಾಡ್ತಾ ಇದೆ. ಇದುವರೆಗೆ 25,000ಕ್ಕೂ ಅಧಿಕ ನೈಜೀರಿಯನ್ನರಿಗೆ ಇದರಿಂದ ಉಪಯೋಗ ಆಗಿದೆ. ಇದನ್ನು ಮರೆಯಂಗಿಲ್ಲ. ಉಳಿದಂತೆ ರಕ್ಷಣಾ ಸಂಬಂಧ. ನೈಜೀರಿಯಾ ಸಂಪದ್ಭರಿತವಾಗಿರೋ ರಾಷ್ಟ್ರ, ಪಕ್ಕದಲ್ಲಿ ಪ್ರಕ್ಷುಬ್ಧ ರಾಷ್ಟ್ರಗಳಿರೋದ್ರಿಂದ ಅಲ್ಲೂ ಒಂಚೂರು ಭದ್ರತೆಯ ಸವಾಲುಗಳಿದ್ದಾವೆ. ಭಯೋತ್ಪಾದನೆ ಇದೆ, ಬೊಕೊ ಹರಾಮ್ನಂತಹ ಉಗ್ರ ಸಂಘಟನೆಗಳು ಆ್ಯಕ್ಟಿವ್ ಇವೆ, ಬಂಡುಕೋರ ಗುಂಪುಗಳಿವೆ. ಇದೇ ಕಾರಣಕ್ಕೆ ಉತ್ತಮ ರಕ್ಷಣಾ ವ್ಯವಸ್ಥೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ನೈಜೀರಿಯಾ ಮಧ್ಯೆ ಸದ್ಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಲೆವೆಲ್ನ ರಕ್ಷಣಾ ಮಾತುಕತೆ ನಡೆದಿದೆ. ಭಾರತೀಯ ಅಧಿಕಾರಿಗಳು ಪ್ರಮುಖ ರಕ್ಷಣಾ ಸಂಸ್ಥೆಗಳನ್ನು ಸ್ಥಾಪಿಸೋಕೆ ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೇವಲ್ ವಾರ್ ಕಾಲೇಜುಗಳು ನೈಜೀರಿಯಾದಲ್ಲಿ ಶುರುವಾಗ್ತಿವೆ. ಇದೀಗ ಆ ಡಿಫೆನ್ಸ್ ಕೋಆಪರೇಷನ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡೋಕೆ ಭಾರತ ಮತ್ತು ನೈಜೀರಿಯಾ ಪರಸ್ಪರ ಎದುರು ನೋಡ್ತಾ ಇವೆ. ಇತ್ತೀಚಿನ ದಿನಗಳಲ್ಲಿ ಚೈನಾ ಕೂಡ ನೈಜೀರಿಯಾದಲ್ಲಿ ತನ್ನ ಇನ್ಫ್ಲೂಯೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಕೆ ನಿರಂತರ ಪ್ರಯತ್ನ ಪಡ್ತಾ ಇದೆ. ಇದೇ ಟೈಮ್ನಲ್ಲಿ ಭಾರತದ ಪ್ರಧಾನಿ ಅಲ್ಲಿಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿರೋದು, ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿರೋದು ನೈಜೀರಿಯಾಗಿರೋ ಇಂಪಾರ್ಟೆನ್ಸನ್ನು ತೋರಿಸುತ್ತೆ.